ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆ ನಿಗದಿಯಾಗಿದೆ. ಪರೀಕ್ಷೆ ಹತ್ತಿರವಾದರೂ ಕೂಡ ಇನ್ನೂ ಕೆಲ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗ್ತಾ ಇಲ್ವಂತೆ. ಫೀಸ್ ಕಟ್ಟದ ಸ್ಟೂಡೆಂಟ್ಸ್ಗೆ ಖಾಸಗಿ ಶಾಲೆಯೊಂದು ಹಾಲ್ ಟಿಕೆಟ್ ಅನ್ನ ಕೊಟ್ಟಿಲ್ಲ. ನಗರದ ಖಾಸಗಿ ಶಾಲೆಗಳ ನಡೆ ಕಂಡು ಪೋಷಕರು ಕಂಗಾಲಾಗಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಿಂದ ಬಿಇಒಗೆ ಪತ್ರವನ್ನ ಬರೆಯಲಾಗಿದೆ. ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ತಡೆಯೋದು ಸರಿಯಲ್ಲ, ಇದರಿಂದ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ ಅಂತ ಶಶಿಧರ್ ಕೋಸಂಬೆ ಅವರು ಪತ್ರವನ್ನ ಬರೆದಿದ್ದಾರೆ. ಬಿಇಒಗೆ ಪತ್ರವನ್ನ ಬರೆದು ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಒಂದು ಖಾಸಗಿ ಶಾಲೆಯೊಬ್ಬರು ಒಂದು ವಿದ್ಯಾರ್ಥಿಗೆ ಹಾಲ್ ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ, ಕೊಡ್ಲಿಲ್ಲ ಅನ್ನೋದು ಅಂಶವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಬರೆದಂತ ಪತ್ರ ಆಯೋಗದ ಗಮನಕ್ಕೆ ಬಂದಿದೆ. ಆ ಪತ್ರವನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯದಲ್ಲಿರ್ತಕ್ಕಂಥ SSLC ಮತ್ತು PUCಗೆ ಯಾವ ಮಕ್ಕಳು ಒಂದು ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡಿದ್ದಾರೋ ಆ ಪ್ರತಿಯೊಂದು ಮಗುವಿಗೆ ಹಾಲ್ ಟಿಕೆಟ್ ವಿತರಣೆ ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥ ಕೆಲಸ ಶಿಕ್ಷಣ ಇಲಾಖೆ ಮಾಡ್ಬೇಕನ್ನೋ ಒಂದು ವಿಚಾರವಾಗಿ ಇಟ್ಕೊಂಡು ನಿನ್ನೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಪತ್ರ ವ್ಯವಹಾರ ಆಯೋಗ ಮಾಡಿದೆ. ಹೀಗಾಗಿ ಸಾರ್ವಜನಿಕರು ಇಂಥ ಯಾವುದೇ ಸಮಸ್ಯೆಗಳು ಎಲ್ಲಿ ಕಂಡು ಬಂದಲ್ಲಿ ಸಹಿತ ಆಯೋಗಕ್ಕೆ ನೇರವಾಗಿ ಸಂಪರ್ಕ ಮಾಡಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.